ಹಾಗೂ ಇಂದು ವೇದಿಕೆಯನ್ನ ಅಲಂಕರಿಸಿ ಅನೇಕ ಜನೋಪಕಾರಿಗಳಲ್ಲಿ ತಮ್ಮನ್ನೇ ತೊಡಗಿಸಿಕೊಂಡಿರುವಂತಹ ಸನ್ಮಾನ್ಯ ಶ್ರೀ ಅಡ್ವೊಕೇಟ್ ಮಹೇಶ್ವರ್ ಅವರೇ, ವೇದಿಕೆಯನ್ನು ಅಲಂಕರಿಸಿರುವಂತಹ ಧಾರ್ಮಿಕ ಗುರುಗಳು ಇಸ್ಲಾಂ ಧರ್ಮದವರೇ, ಹಾಗೂ ಇಲ್ಲಿರುವಂತಹ ನಿಮ್ಮೆಲ್ಲರನ್ನ ಅತೀವ ಪ್ರೀತಿ ಅಕ್ಕರಿಂದ ನನ್ನ ಮನೋಭಾವದಲ್ಲಿ ಗೌರವಿಸುತ್ತಾ ನಿಮ್ಮೆಲ್ಲರಿಗೂ ನನ್ನ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೇನೆ. 2009ರಲ್ಲಿ ಬಳ್ಳಾರಿಯಲ್ಲಿ ಸರ್ವಧರ್ಮ ಸಮ್ಮೇಳನವನ್ನು ಏರ್ಪಡಿಸಿದರು. ಆವಾಗ ಎಲ್ಲರೂ ಮಾತಾಡಿದ ಮೇಲೆ ಕ್ರೈಸ್ತ ಧರ್ಮ ಗುರುಗಳಾಗಿ ನಾನು ಅದನ್ನು ಪ್ರತಿನಿಧಿಸಿದ್ದೆ. ನಾನು ಮಾತಾಡಲಿಕ್ಕೆ ಮೈಗಿಡಿದಾಗ ನಮ್ಮ ಪಕ್ಕದಲ್ಲಿದ್ದಂಥ ಗೌತಮ ಬುದ್ಧರ ಧರ್ಮಗುರುಗಳು ಒಂದು ಪ್ರಶ್ನೆ ಕೇಳಿದರು ನನಗೆ, ಫಾದರ್, ನೀವು ಮಾತಾಡೋದಕ್ಕಿಂತ ಮುಂಚೆ ಇದು ಸರ್ವಧರ್ಮ ಸಮ್ಮೇಳನ, ಧರ್ಮ ಎಂದರೆ ಏನು ಎಂಬುದಾಗಿ ಒಂದು ವ್ಯಾಖ್ಯಾನ, ನಿಮ್ಮದೇ ಆದಂಥ ಒಂದು ವ್ಯಾಖ್ಯಾನ ನೀಡ್ರಿ ಅಂತಂದು. ಇದೆಂತ ಮರೆಯ ಸಂಕಷ್ಟದ ಸಮಯ. ಥಟ್ಟನೆ ನಾನು ಹೇಳಿದೆ, ವ್ಯಕ್ತಿಯ ವ್ಯಕ್ತಿತ್ವದಲ್ಲಿ ವ್ಯಕ್ತಿಗತವಾಗಿರುವ ಧಾರ್ಮಿಕ ಮೌಲ್ಯಗಳೇ ಧರ್ಮ. ವ್ಯಕ್ತಿಯ ವ್ಯಕ್ತಿತ್ವದಲ್ಲಿ ವ್ಯಕ್ತಿಗತವಾಗಿರುವ ಧಾರ್ಮಿಕ ಮೌಲ್ಯಗಳ ಧರ್ಮ. ಇವತ್ತು ನಾನು ಕ್ರೈಸ್ತ ಧರ್ಮವನ್ನು ಪ್ರತಿನಿಧಿಸಬೇಕಾದರೆ ಕ್ರಿಸ್ತನ ತತ್ವಗಳು ನನ್ನಲ್ಲಿರದಿದ್ದರೆ ನನಗೆ ಧಿಕ್ಕಾರ. ಯಾಕೆಂದರೆ ಅದೇ ರೀತಿಯಾಗಿ ಪ್ರತಿಯೊಬ್ಬರು ನಮ್ಮಲ್ಲಿ ನಮ್ಮ ಧಾರ್ಮಿಕ ಮೌಲ್ಯಗಳನ್ನು ಅಳವಡಿಸಿಕೊಂಡು ಬದುಕುವ ಪರಿ ಏನಿದೆಯಲ್ಲ, ಆ ಜೀವನವೇ ಶಾಶ್ವತವಾದಂತಹ ಹಾಗೂ ನಮ್ಮ ಯಶಸ್ಸಿಗೆ ಕೊಂಡೊಯ್ಯುವಂತಹ ಜೀವನವಾಗಿರ್ತದೆ. ಈ ಒಂದು ವೇದಿಕೆಯನ್ನು ನಾನು ಅಲಂಕರಿಸಿರುವಾಗ ಮದುವೆ ಅಂದರೆ ಏನು ಎಂಬ ಪ್ರಶ್ನೆ ನನ್ನಲ್ಲಿ ಮೂಡಿದಾಗ, ಮನಸ್ಸುಗಳ ಮಿಲನದಿಂದ ಭಾವಪೂರ್ವಕವಾಗಿ ಹೊರಚಿಮ್ಮುವ ದೈವ ಸಿಂಚನವೇ ಮದುವೆ. ಮನಸ್ಸುಗಳ ಮಿಲನದಿಂದ ಭಾವಪೂರ್ವಕವಾಗಿ ಒಂದು ದೈವ ಸಿಂಚನ ನಿಮ್ಮಲ್ಲಿ ಉತ್ಪಯಿಸಬೇಕು, ಹೊರ ಬರಬೇಕು. ಅದೇ ಮದುವೆ. ಇವತ್ತು ಎಷ್ಟು ಗಣ್ಯಮಾನ್ಯರು ನಿಮಗೆ ಈ ಒಂದು ಒಳ್ಳೆಯ ಸದಾವಕಾಶವನ್ನ, ಒಳ್ಳೆಯ ಸಮಾರಂಭವನ್ನ ಮತ್ತು ನಿಮ್ಮ ಬದುಕಿಗೆ ನೀವು ಬೆಳಕಿನ ಸಾಗಲಿಕ್ಕೆ ಒಂದು ಮೊದಲನೆಯ ಭಾರಿ ಹೆಜ್ಜೆಯನ್ನ ಇವತ್ತು ನಿಮಗೆ ನೀಡಿದ್ದಾರೆ. ನಿಮ್ಮ ನವದಂಪತಿಗಳಿಗೆ ಒಂದೆರಡು ಸೂಚನೆಗಳು ನನ್ನ ಕಡೆಯಿಂದ. ಮೊದಲನೇದಾಗಿ, ಇವತ್ತು ಈಗ ಕೆಲವೇ ಕ್ಷಣಗಳಲ್ಲಿ ನೀವು ಭಾವಿ ದಂಪತಿಗಳಾಗಿದ್ದೀರಿ. ಈಗ ದಂಪತಿಗಳು ಮಾತ್ರ ಅಲ್ಲ, ನವ ದಂಪತಿಗಳಾಗಿದ್ದೀರಿ. ಮೊದಲನೇದಾಗಿ ನೀವಿಬ್ಬರೇ, ನೀವಿಬ್ಬರು ಕೊನೆವರೆಗೂ ನೀವಿಬ್ಬರೇ. ಇದೇ ಬದುಕು. ಇಲ್ಲಿ ನಿಮ್ಮಲ್ಲಿ ನೀವಿಬ್ಬರಾಗೆ ಉಳಿಯಬೇಕಾದ್ರೆ ಮೊದಲನೇದಾಗಿ ನಿಮ್ಮಿಬ್ಬರದಲ್ಲಿ ಮತ್ತೆ ಯಾರು ಇರ್ಬೇಕಂದ್ರೆ ದೇವರು, ನೀವು ನಂಬುವ ದೇವರು ಇರ್ಬೇಕಾದ್ರೆ ಬೇರೆ ಯಾರು ಇರಬೇಕು. ಎಲ್ಲಿಯವರೆಗೂ ನೀವು ವಿಶ್ವಾಸಿಸುವ ದೇವರು ನಿಮ್ಮ ಮಧ್ಯದಲ್ಲಿ ಇರ್ತಾರೋ ನೀವಿಬ್ಬರು ಚೆನ್ನಾಗಿರ್ತೀರಿ, ನಿಮ್ಮ ಜೀವನ ಸುಖವಾಗಿರ್ತದೆ. ನೀವು ಈಗ ದಂಪತಿಗಳಾಗಿದ್ದೀರಿ, ನೀವು ತಂದೆ ತಾಯಿಗಳಾಗ್ತೀರಿ. ಯಾವಾಗ ಆ ಸ್ಥಾನಮಾನ ನಿಮಗೆ ಕೊಡೋರು ಯಾರು? ಮಗು. ನಿಮ್ಮಲ್ಲಿ ಹುಟ್ಟುವಂತಹ ಮಗು ನಿಮ್ಮನ್ನ ಕೇವಲ ದಂಪತಿಗಳಾಗಿ ಉಳಿಸದೆ ನಿಮ್ಮನ್ನ ತಂದೆ ತಾಯಿಗಳು ಆ ಸ್ಥಾನಮಾನವನ್ನು ನೀಡುತ್ತದೆ. ಯಾವಾಗ ಮಗು ನಿಮಗೆ ತಂದೆ ತಾಯಿಯ ಸ್ಥಾನಮಾನ ನೀಡುತ್ತದೋ ಆವಾಗ ಅಲ್ಲಿ ಕುಟುಂಬ ಸ್ಥಾಪನೆ ಆಗ್ತದೆ. ಅಲ್ಲಿಯವರೆಗೂ ನೀವು ಬೇರೆ ದಂಪತಿಗಳು ಮಾತ್ರ, ಅದು ಕುಟುಂಬ ಅನಿಸಿಕೊಳ್ಳಲ್ಲ, ನೀವು ಅಪ್ಪ ಅಮ್ಮ ಆಗಲ್ಲ. ಆದರೆ ಮಗು ಸಹ ನಿಮ್ಮ ಬದುಕಿಗೆ ಎಂಥ ಒಂದು ಶ್ರೇಷ್ಠ ಸ್ಥಾನಮಾನ ನೀಡುತ್ತದೆ. ಆದ್ದರಿಂದ ಮದುವೆ ಎಂಬುದು ಒಂದು ಪವಿತ್ರ ಸಂಸ್ಕಾರ. ಈ ಕಾರಣದಿಂದ ಮದುವೆ ಎಂಬುದು ಒಂದು ಪವಿತ್ರ ಸಂಸ್ಕಾರ. ಈ ಕಾರಣದಿಂದ ಮದುವೆ ಎಂಬುದು ಒಂದು ಪವಿತ್ರ ಒಡಂಬಡಿಕೆ. ಯಾವುದಾದ್ರು ಒಡಂಬಡಿಕೆ ಕಷ್ಟದಲ್ಲೂ ಸುಖದಲ್ಲೂ ನೋವಿನಲ್ಲೂ ನಲಿವಿನಲ್ಲೂ ಒಬ್ಬರಿಗೊಬ್ಬರು ಒಂದು ಹೆಜ್ಜೆ ಒಬ್ಬೊಬ್ಬರಾಗಿ ಒಬ್ಬೊಬ್ಬರ ಕರಗಳನ್ನು ಹಿಡಿದು ಮುನ್ನಡೆಸಬೇಕು. ಕಷ್ಟ ಬಂದ್ರೆ ಸುಖ ಇದ್ರೆ ಗಂಡ, ಕಷ್ಟ ಬಂದ್ರೆ ಬೇಡ. ಬಂಗಾರ ಹಾಕಿದ್ರೆ ಮಾತ್ರ ಗಂಡ, ಕೊರಳಲ್ಲಿ ಕಿವಿಯಲ್ಲಿ ಹಾಕಿದ್ರೆ ಇಲ್ಲ, ಆಸರಿದ್ರೆ ಗಂಡ ಇಲ್ಲ ಅಂತ ಅಲ್ಲ. ಅದೇ ರೀತಿಯಾಗಿ ಹೆಂಡತಿಯಾದವಳು ಯಾವತ್ತು ಹೇಗೆ ಗಂಡನ ಆಶ್ರಯ ನಿಲ್ತಾಳೋ ಅದೇ ರೀತಿಯಾಗಿ ಗಂಡನಾದಂತನು ನಿನ್ನ ಆಶ್ರಯವಾದಂತಹ ಹೆಂಡತಿಯನ್ನು ಸದಾ ಕಾಪಾಡಿಕೊಳ್ಳುವಂತಹ ಜವಾಬ್ದಾರಿಯನ್ನ ನೀವು ಪಡ್ಕೊಂಡಿರ್ತೀರಿ. ಇದನ್ನ ನೀವು ಚಾಚು ತಪ್ಪದೆ ಪಾಲಿಸ್ತೇವೆ. ಯಾವಾಗ ಇವೆಲ್ಲವೂ ನಾವು ಪಾಲಿಸುತ್ತೇವೋ ಆಗ ದಯೆ, ಕರುಣೆ, ಮಮತೆ, ಪ್ರೀತಿ, ಶಾಂತಿ ಎಂಬ ಸದ್ಗುಣಗಳು ನಿಮಗೆ ಆಭರಣಗಳಾಗ್ತವೆ. ಯಾವಾಗ ದಯೆ, ಕರುಣೆ, ಮಮತೆ, ಪ್ರೀತಿ, ಶಾಂತಿ ಎಂಬ ಸದ್ಗುಣಗಳು ನಿಮಗೆ ಆಭರಣಗಳಾಗಿರಲ್ವೋ ಆಗ ನಾವು ಒಳ್ಳೆಯ ಗಂಡ ಹೆಂಡತಿ ಅಥವಾ ಒಳ್ಳೆಯ ಪೋಷಕರು ಅಥವಾ ಒಳ್ಳೆಯ ತಂದೆ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಈ ಕನಸನ್ನ ಕಂಡವರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು. ಹೇಗಂತಂದ್ರೆ ಅವರನ್ನ ಆ ಸಮಿತಿಯ ಚೇರ್ಮನ್ ಆಗಿ ಮಾಡಿದಾಗ ಅಂಬೇಡ್ಕರ್ ಅವರಿಗೆ ಒಂದು ದೊಡ್ಡ ಹೊಣೆ ಅವರ ಇರೋದಲ್ಲಿ ಈ ಇಡೀ ದೇಶವನ್ನ ಸಮತೋಲನ ಸಾಗರವೆಂಬ ಒಂದು ನಾವಿಕನಾಗಬೇಕಾಗಿತ್ತು. ಅದು ಅಷ್ಟು ಈಸಿ ಆಗಿದೆ, ಅಷ್ಟೊಂದು ಸಲೀಸಾಗಿರ್ಲಿಲ್ಲ ಅವರಿಗೆ. ಆದರೆ ಇವತ್ತೇನು ಬೃಹತ್ ಸಂವಿಧಾನವನ್ನು ನೀಡ್ತಾ ಇದ್ದಾರಲ್ಲ, ಯಾವ ದೇಶದ ಗಂಡು ಮಗ ನೀಡಲಿ ಪರವಾಗಿಲ್ಲ, ನೋಡೋಣ ಸಾಧ್ಯ ಇಲ್ಲ. ಅದು ಭಾರತ ದೇಶದ ಗಂಡು ಮಗನಿಂದ ಮಾತ್ರ ಸಾಧ್ಯ ಆಯಿತು. ಅವರೇ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು. ಅವರು ತಮ್ಮ ಬಗ್ಗೆ ಅವರು ಯಾವತ್ತು ಯೋಚನೆ ಮಾಡಿರಲಿಲ್ಲ. ನಮ್ಮ ಬಗ್ಗೆ ಎಂತ ಅವರ ಪುಸ್ತಕಗಳನ್ನು ಓದಿರಿ, ಅವರ ಜೀವನ ಚರಿತ್ರೆ ಎಂತೆಂಥ ಕಷ್ಟಗಳನ್ನು ಅವರು ಅನುಭವಿಸಿದ್ರೆ ಈ ವೇದಿಕೆಯಲ್ಲಿ ಏನಾದರೂ ನಾನು ಹೇಳಿದ್ರೆ ರಕ್ತ ಕಣ್ಣೀರು ಸುರಿಸ್ತಿಲ್ಲ. ಆದರೆ ಅವೆಲ್ಲವನ್ನ ಅವರು ಮನದಲ್ಲಿ ಇಟ್ಟುಕೊಂಡು ನನ್ನ ಬಗ್ಗೆ ಅವರು ಕಾಳಜಿ ವಹಿಸಿದ್ರು. ಅದಕ್ಕೆ ಇವತ್ತು ನಾವೆಲ್ಲರೂ ಸ್ವತಂತ್ರ ಭಾರತದಲ್ಲಿ ಸ್ವತಂತ್ರ ಭಾರತೀಯನಾಗಿ ಇವತ್ತು ಯಾರು ನಮ್ಮ ಸ್ವತಂತ್ರವನ್ನು ಕಿತ್ಕೊಳ್ಳಕ್ಕಾಗಲ್ಲ.
ಏನು ಅವರಿಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಏನು ರಚಿಸಿದ್ರಲ್ಲ ಅದು ಯಾರಿಂದಲೂ ಕಿತ್ಕೊಳ್ಳಿಕ್ ಸಾಧ್ಯ ಇಲ್ಲ, ಯಾವ ಪಕ್ಷದಿಂದಲೂ ಕಿತ್ಕೊಳ್ಳಿಕ್ ಸಾಧ್ಯ ಇಲ್ಲ. ಯಾಕೆಂದ್ರೆ ಅಂತಹ ಬುನಾದಿಯನ್ನ ಅವರು ಇವತ್ತು ನಮ್ಮ ಸಮಾಜಕ್ಕೆ ನೀಡಿದ್ದಾರೆ. ಅಂತಹ ಅತೀವ ಹಾಗೂ ಶ್ರೇಷ್ಠ ಗಣ್ಯರನ್ನ ಇವತ್ತು ಸನ್ಮಾನಿಸುವಂತ ಭಾಗ್ಯ ನನಗೆ ಬಂದೊದಗಿತ್ತಲ್ಲ, ಇದು ನನ್ನ ಜೀವನದಲ್ಲಿ ಬಹಳ ಉತ್ತಮವಾದ ದಿನ ಎಂದು ನಾನು ಭಾವಿಸ್ತೇನೆ. ನಮ್ಮ ಮರಿಯಪ್ಪರವರ ಹುಟ್ಟುಹಬ್ಬವಾಗಿತ್ತು. ಇವರ ಬದುಕಿನ ಒಂದು ಪುಟವನ್ನ ನಾನು ತಿರುವಿ ಅವಲೋಕಿಸಿ ವಿಮರ್ಶಿಸಿ ವಿಶ್ಲೇಷಿಸುವಾಗ ಒಬ್ಬ ಬಡವನಾಗಿ ಹುಟ್ಟಿದಂತಹ ವ್ಯಕ್ತಿ ಯಾವತ್ತೂ ಶ್ರೀಮಂತನಾಗಲ್ಲ. ಎಷ್ಟೇ ದುಡ್ಡಿದ್ರು ಆತ ಶ್ರೀಮಂತ ಆಗಲ್ಲ. ಯಾವಾಗ ಶ್ರೀಮಂತನಾಗ್ತದಂದ್ರೆ ಆತನಲ್ಲಿರುವುದನ್ನ ಪರರಿಗೆ ಹಂಚಿಕೊಟ್ಟು ಅದರಲ್ಲಿ ಸಂತೋಷ ಪಡ್ತಾ ನೋಡಿ, ಅದೇ ಶ್ರೀಮಂತ. ಅಂತಹ ಒಂದು ಒಳ್ಳೆಯ ಕೆಲಸಗಳಲ್ಲಿ ಅಂತಹ ಒಂದು ದಿನ ಸುಗಮ ಇವರ ಪುಟಗಳಲ್ಲಿ ನಾವು ಬರೆದಿರಬೇಕಾದಂತಹ ಒಬ್ಬ ವ್ಯಕ್ತಿ ಅಂತಂದ್ರೆ ಅದು ಮರಿಯಪ್ಪರವರು ಅಂತಂದ್ರೆ ಅದು ತಪ್ಪಾಗಲಾರದು. ದೇವರು ಇಲ್ಲಿ ಯಶಸ್ವಿಯಾಗಿ ಅವರಿಗೆ ದೀರ್ಘ ಆಯುಷನ್ನು ನೀಡಲಿ, ಆರೋಗ್ಯವನ್ನು ದಯಪಾಲಿಸಲಿ. ಪರಾತ್ಪರ ದೇವರಲ್ಲಿ ಮೊರೆ ನಾವು ನೀವು ಸದಾ ಆತನ ಆಶಯದಲ್ಲಿ ಸದಾ ಸುರಕ್ಷಿತರಾಗಿ ನಾವು ಮಾಡಲಿ. ಸರ್ವಶಕ್ತರಾದ ದೇವರು ನಿಮ್ಮನ್ನು ಪೋಷಿಸುವ ನಿಮ್ಮ ಮಧ್ಯದಲ್ಲೂ, ನಿಮ್ಮನ್ನು ಕಾಪಾಡಲು ನಿಮ್ಮಲ್ಲೂ, ನಿಮಗೆ ದಾರಿ ಕೊಡಲು ನಿಮ್ಮ ಮುಂದೆ, ನಿಮಗೆ ಕಾವಲಾಗಿರುವ ನಿಮ್ಮ ಹಿಂದೆಯೂ ಮತ್ತು ನಿಮ್ಮನ್ನು ಆಶೀರ್ವಾದಿಸಲು ಸದಾ ನಿಮ್ಮ ಮನೆಗಳಲ್ಲಿ ಇದ್ದು ಮುನ್ನಡೆಸಲಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಧನ್ಯವಾದಗಳು.